ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೊಂದು ಫ್ಯಾನ್ಸಿ ಕೋಟ್ ಅಂತಲೇ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಸ್ಟಿಚಿಂಗ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇದು ಬೋಟ್ ನೆಕ್ಕಲ್ಲಿ ಬರುತ್ತೆ, ಓಕೆನಾ. ಮಾಮೂಲಿ ಈ ಬ್ಲೌಸ್ ಅಳತೆಗೆ ನಾವು ಇವಾಗ ಕೋಟ್ ಥರ ಸ್ಟಿಚ್ ಮಾಡಬೇಕು. ಇದು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಬ್ಯಾಕ್ ಪೀಸ್ ತೊಗೋಬೇಕು. ಬ್ಯಾಕ್ ಪೀಸ್ ಎಷ್ಟಿದೆ ಲೆಂತು, ಇಷ್ಟು ಲೆಂತ್ ತೊಗೋಬಾರ್ದು, ಓಕೆನಾ. ನಮಗೆ ಇಲ್ಲಿ ಡಿ ಪಿ ಇಷ್ಟು ಕೊಟ್ಟಿದ್ದೀವಲ್ಲ, ಇದರಿಂದ ಒಂದು ಚೂರು ಕೆಳಗೆ ಬಂದರೆ ಸಾಕು, ಓಕೆನಾ. ಅದ್ರ ಮೇಲೆ ಬಂದರೆ ಇಲ್ಲಿ ಇದು ಕಾಣಿಸುತ್ತೆ, ಹಂಗಾಗಿ ಕಾಣಿಸೋದ್ರೂ ಪರವಾಗಿಲ್ಲ ಅನ್ನೋದಾದ್ರೂ ಹೋಗ್ಬೋದು. ನಾವು ಇಲ್ಲಿ ಕಂಕ್ಳ ಹತ್ರ ಈ ಲೇಕ್ ಶೇಪ್ ಬಂದಿದೆ, ಹಂಗೆ ಬರಬೇಕು ಈ ರೀತಿ, ಓಕೆನಾ. ಅಷ್ಟೇ, ಅದು ಏನೂ ಇಲ್ಲ. ಟೋಟಲ್ ಬಂದು ನಮಗೆ ಇದು 11 ಇಂಚಿಗೆ ಇರ್ತೀನಿ, ಓಕೆನಾ. 11, ಓಕೆನಾ. 11 ನಾನು ಇಲ್ಲಿಗೆ ತೊಗೋತೀನಿ, 11.25 ತೊಗೋತೀನಿ, ಓಕೆನಾ. ಏನಕ್ಕೆ 11.25 ಅಂದರೆ ಅರ್ಧ ಇಂಚು ಸ್ಟಿಚಿಂಗಿಗೆ. ಇದು ನೆಟ್ಟಾಗಿರೋದ್ರಿಂದ ಸ್ವಲ್ಪ ಮಾರ್ಕ್ ಕಾಣಿಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಾನು ಮೆಜರ್ಮೆಂಟ್ ಏನು ಹೇಳ್ತೀನಿ ಅದು ನೋಡ್ಕೊಳ್ಳಿ, ಓಕೆನಾ. ಇಷ್ಟು ಬಂತು. ಇಲ್ಲಿ ಮಾರ್ಕ್ ಮಾಡ್ಕೋಬೇಕು 11.25, ಏಕೆಂದರೆ ಇಲ್ಲಿ ಪ್ಲೇನ್ ಇದೆ, ಅದಕ್ಕೋಸ್ಕರ. ಇದು ಕ್ರಾಸಾಗಿ ಹಿಂಗೆ ಬರುತ್ತೆ, ಅದಕ್ಕೋಸ್ಕರ ನಾನು ಹೀಗೆ ತೋರಿಸ್ತಾ ಇದ್ದೀನಿ, ಓಕೆನಾ. ಈ ರೀತಿ ಇರಲಿ. ಇವಾಗ ಇಲ್ಲಿಂದ ನಮಗೆ ನೆಕ್ ಎಷ್ಟು ಬೇಕು, ಇದು ಏನು ಬೋಟ್ ನೆಕ್, ಓಕೆನಾ. ಬೋಟ್ ನೆಕ್ಗೆ ಒಂದು ಫಾರ್ಮುಲಾದಿಂದ ನೀವು ಬೇಕಾದರೆ ತೊಗೋಬೋದು, ಏಕೆಂದರೆ ನಮಗೆ ಇಲ್ಲಿ ಅಳತೆಗಿಂತ ಇದು ಇಲ್ಲಿ ಬೇಕು ಅಳತೆ, ಓಕೆನಾ. ನೆಕ್ಕು ಶೋಲ್ಡರ್ ಬೇಕು. ಇದು ಬಂದ್ಬಿಟ್ಟು 32.5 ಇದೆ. ಇದನ್ನು 4 ಭಾಗ ಮಾಡೋಣ ಈ ರೀತಿ. ಈಗ ಇದು 8.1 ಬಂತು. 8.1ಕ್ಕೆ 1 ಇಂಚ್ ಆ್ಯಡ್ ಮಾಡಿ, ಅಲ್ಲಿಗೆ 8 ಅಂದರೆ 9 ಇಂಚು ಅಂದ್ಕೊಳ್ಳೋಣ. ಒಂದು ಪಾಯಿಂಟ್ ಇರಲಿ, 9 ಇಂಚು, ಓಕೆನಾ. 9 ಇಂಚಿಗೆ ಇದು ಮಾರ್ಕ್ ಮಾಡ್ಕೋತೀನಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಈ ರೀತಿ ಬರುತ್ತೆ, ಓಕೆನಾ. ಇದು 38 ಸೈಜ್ ಆಗಿರೋದ್ರಿಂದ ನಮಗೆ ಒಂದು 8 ಇಂಚ್ ಆದರೂ ಬೇಕು. ನೋಡ್ತೀನಿ ಇದು ಎಷ್ಟಿದೆ. ಅದು 14.5 ಇದೆ, ಓಕೆನಾ. 14.5 ಅಂದರೆ ನಮಗೆ 7.25 ಅಂದರೆ 7.25, 7.25 ಇಟ್ಕೋಬೇಕು, ಓಕೆನಾ. ನಾನು 7.25 ಇರ್ತೀನಿ. 7.25ಗೆ ಇಲ್ಲಿ ಮಾರ್ಕ್ ಮಾಡೋಣ. ಮತ್ತು ಇದು ಅಷ್ಟೇ, ಇದು 7.25ಗೆ ಮಾರ್ಕ್ ಮಾಡ್ಕೋತೀನಿ. ಇದು ನಮಗೆ ರೆಡಿ ಇದೆ, ಓಕೆನಾ. ಇಲ್ಲಿಂದ ಈ ರೀತಿ ಸ್ಟಿಚ್ ಮಾಡಬೇಕು. ಇದು ಸ್ವಲ್ಪ ಕಟಿಂಗ್ ಮಾಡೋದು ಕಷ್ಟನೇ. ಇಲ್ಲಿಂದ 1 ಇಂಚು ಈ ರೀತಿ ಮಾರ್ಕ್ ಮಾಡೋಣ, ಓಕೆನಾ. ಇಷ್ಟೇ, ಇದು ನೆಕ್ಸ್ಟ್ ಸ್ಟಿಚಿಂಗು ಇದಿಷ್ಟಾಯಿತು. ಇಲ್ಲಿ ಬಂದ್ಬಿಟ್ಟು ಇದು ಹಿಂದೆ ಆಗಿರೋದ್ರಿಂದ ಇಲ್ಲಿ ಏನು ನಾನು ಇದು ಮಾಡಲ್ಲ, ಶೇಪ್ ತೆಗಿಲ್ಲ, ಸುಮ್ಮನೆ ಹಿಂಗೆ ಇಷ್ಟು ಟೋಟಲ್ ಇಲ್ಲಿ 7.25 ಇದೆಯಲ್ಲ, 4 ಇಂಚಿಗೆ ಶೇಪ್ ತೆಗಿತೀನಿ, ಓಕೆನಾ. ಇಲ್ಲಿಂದ 1.5 ಇಂಚ್ ಆದರೆ ಸಾಕು, ಜಾಸ್ತಿ ಬೇಡ. 1 ಇಂಚು ಸಾಕು. ಇಷ್ಟಕ್ಕೆ ಈ ರೀತಿ ಹಿಂಗೆ ಶೇಪ್ ತೊಗೊಳ್ಳೋಣ. ಇವಾಗ ಇದಿಷ್ಟು ರೆಡಿ ಆಯಿತು. ಈಗ ನಮಗೆ ಇಲ್ಲೇನಿದೆ ಕಂಕ್ಳ ಹತ್ರ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ ಇದು ಅಲ್ವಾ. ಇವಾಗ ಇಲ್ಲಿಂದ ನಾವು ಶೇಪ್ ತೊಗೋಬೇಕು. ಇವಾಗ ಇಲ್ಲಿ ಸ್ಟಿಚಿಂಗ್ ಬರೋದ್ರಿಂದ ಹಿಂಗೆ ಕ್ರಾಸಾಗಿ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ನಾವು ಈ ರೀತಿ. ಅಂತ ರೌಂಡ್ ಶೇಪ್ ಕೊಡಿ, ಇಷ್ಟೇ, ಓಕೆನಾ. ಇದೇ ಕೋಟು. ಇವಾಗ ಇದನ್ನು ಹಿಂಗೆ ಕಟ್ ಮಾಡಿ ಈ ಥರ ತೊಗೋಬೇಕು. ಮುಂದೆಗೆ ಇಷ್ಟು ಬರಲ್ಲ, ಇನ್ನೂ ಕಡಿಮೆ ಬರುತ್ತೆ, ಓಕೆನಾ. ಆ ಥರ ಡಿಸೈನ್ ಇದು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹಿಂಗೆ ಫೋಲ್ಡಿಂಗ್ ಹೋಗುತ್ತೆ, ಓಕೆ. ಇಷ್ಟು ಬಂತು.
ಇವಾಗ ಇಲ್ಲಿ ರೌಂಡ್ ಶೇಪ್ ಕೊಡೋಣ. ಇಷ್ಟೇ ಇದು. ಇಲ್ಲಿಗೆ ನಮಗೆ ಸ್ಟಿಚಿಂಗ್ ಬರುತ್ತೆ. ಓಕೆನಾ? ಇಲ್ಲಿ ಇದು ಕಾಣಿಸ್ತಾ ಇಲ್ಲ, ಸ್ವಲ್ಪ ನಿಧಾನಕ್ಕೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಹ್ಯಾಂಡ್ ವರ್ಕ್ ಥರ ಇದರಲ್ಲಿ ಬೀಡ್ಸ್ ಎಲ್ಲ ಹಾಕಿದ್ದಾರೆ, ಅದಕ್ಕೋಸ್ಕರ ಮಾಡೋಣ. ಆಮೇಲೆ ಇಲ್ಲಿ ತೆಗೆದು ಶೇಪ್ ತೆಗೆಯೋಣ. ಓಕೆನಾ? ಯಾಕೆಂದರೆ ಇದು ನಾವು ಹಂಗೆ ಮಾಡೋಕ್ಕೆ ಹೋದರೆ ಇದು ಸರಿ ಹೋಗೋಲ್ಲ. ಯಾಕೆಂದರೆ ಇದಕ್ಕೆ ಮಾರ್ಕ್ ಮಾಡಿದ್ರೂ ಕಾಣಿಸಲ್ಲ. ಹಾಗಾಗಿ ನಾನು ಸುಮ್ಮನೆ ಈ ರೀತಿ ಶೇಪ್ ತಗೊಬಿಡ್ತೀನಿ. ಅದು ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇದಿಷ್ಟು ತಗೋತೀನಿ. ಆಮೇಲೆ ಅದು ಕಟ್ ಮಾಡ್ಕೊಂಡು 3 ಇಂಚಿಗೆ. ಓಕೆ, ಇಷ್ಟು ಇದೆ. ಈ ರೀತಿ ಬರುತ್ತೆ. ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇದು ಓಕೆ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಇಷ್ಟಿದೆ. ಈಗ ಇದನ್ನು ತೆಗೆದು ಬಿಡೋಣ. ಇದು ಹೀಗೆ ಇರಲಿ, ನೇಮ್ ಚೇಂಜ್ ಮಾಡೋದು ಬೇಡ. ಇಲ್ಲಿಂದ ಇದು ಒಂದು 3.5 ಇಂಚು ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ರೀತಿ ಇಟ್ಕೊಂಡು, ಇದು ಕಾಣಿಸೋದು ಇಲ್ಲ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕಾಗುತ್ತೆ. ನೆಟ್ಟಾಗಿರೋದ್ರಿಂದ ಕಾಣಿಸಲ್ಲ, ಅದಕ್ಕೋಸ್ಕರ. ಇದು ರೆಡಿ ಆಯಿತು. ಇವಾಗ ಇದನ್ನು ಈ ರೀತಿ ತೆಗೆದುಬಿಟ್ಟು 1 ಇಂಚ್ ಇಟ್ಕೊಳ್ಳಿ. ಇದು 1 ಇಂಚು ಅನ್ನೋದಕ್ಕಿಂತ ಈ ಥರ ಕ್ರಾಸಾಗಿ ಇಲ್ಲಿ ನಿಮಗೆ ಬಟನ್ ಬರುತ್ತೆ. ಓಕೆನಾ? ಈ ರೀತಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ಇಲ್ಲಿಂದ ರೌಂಡ್ ಶೇಪ್ ಬರಲಿ. ಓಕೆನಾ? ಹಿಂಗೆ ಓಕೆ, ಇಷ್ಟು ಈ ರೀತಿ ಬರುತ್ತೆ. ಮತ್ತು ಇವಾಗ ಇದಕ್ಕೆ ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಓಕೆನಾ? ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಇದು ಬ್ಯಾಕ್ ಬರುತ್ತೆ ಈ ರೀತಿ. ಇದು ಬ್ಯಾಕು, ಇದು ಫ್ರಂಟು ಬರುತ್ತೆ. ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ಬರುತ್ತೆ. ಈಗ ಇಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೋಬೇಕು. ಇದನ್ನು ಇಲ್ಲಿ ಬಟನ್ ಬರುತ್ತೆ, ಒಂದು ಬಟನ್ ಇಕ್ಬೇಕು. ನೋಡಿ, ಈ ರೀತಿ ಬರುತ್ತೆ. ಇದು ಒಳಗಡೆ ಸ್ಲೀವ್ಲೆಸ್ ಬ್ಲೌಸ್ ಇರುತ್ತೆ, ಅದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು. ಓಕೆನಾ? ಒಂಥರ ಬ್ಯೂಟಿಫುಲ್ ಆಗಿದೆ. ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ತುಂಬಾ ತೊಗೊಂಬಿಡೋಣ. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ತೊಗೊಳ್ಳೋಣ, ಆ ಕಡೆ ಬಿಟ್ಬಿಡೋಣ. ಓಕೆನಾ? ಇವಾಗ ನಾವು ಬೇಕಾಗಿರೋದು ಒಂದು 9 ಇಂಚು. 9 ಇಂಚಾದರೆ ಸಾಕು ಅವ್ರಿಗೆ, ಅದೇ ಲೆಂತು. 9 ಇಂಚ್ ಇಡೋಣ. ಯಾಕೆಂದರೆ ಇದು ಡಿಸೈನ್ ಅಲ್ವಾ, ಸ್ವಲ್ಪ ಉದ್ದ ಇದ್ದರೂ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಓಕೆನಾ? ಇಲ್ಲಿಗೆ ಇದು ಫೋಲ್ಡ್ ಮಾಡ್ಬೋದಾಯಿತು, ಉಲ್ಟಾ ಆಗುತ್ತೆ, ಬೇಡ. ಇಲ್ಲಿ ಕೆಳಗಡೆಗೆ ಎಮ್ಮಿಂಗ್ ಪಟ್ಟಿನೋ ಏನಾದರೂ ಕೊಡೋಣ. ಓಕೆನಾ? ಓಕೆ, ಇಷ್ಟು ಸರಿ ಇಟ್ಬಿಟ್ಟು ಇದನ್ನು ಮಾಮೂಲಿ ಇಲ್ಲಿ ಕೆಳಗಡೆ ಇದು ಫೋಲ್ಡಿಂಗ್ ಆಗಿಲ್ಲ ಅಂದರೆ ಎಮ್ಮಿಂಗ್ ಪಟ್ಟಿ ಕೊಡೋಣ, ಅಂದರೆ ಲೈನಿಂಗ್ ಪಟ್ಟಿ ಕೊಟ್ಬಿಟ್ಟು ಕೊಡೋಣ. 9 ಇಂಚ್ ಇಕ್ತೀನಿ, ಇದು ಬರುತ್ತೆ. ಓಕೆನಾ?
ಇಲ್ಲಿಂದ ಇಲ್ಲಿಗೆ 3.5 ಬೋಟ್ ನೆಕ್ ಆಗಿರೋದು 4 ಇಡೋಣ. ಓಕೆನಾ. ಮಾಮೂಲಿ ಸ್ಲೀವ್ಸ್ಗೆ ಇದು ನೋಡಿಕೊಂಡು ಸ್ವಲ್ಪ ಲೂಸ್ ಇಡೋಣ. ಏನಕ್ಕಪ್ಪ ಅಂದರೆ ಇದು ಅಳತೆ ಕೊಟ್ಟಿಲ್ಲ ಅವರು, ಹಾಗೆ ಹೊಲಿಬೇಕು. ಅದನ್ನು ನೋಡ್ಕೊಂಡು ಟೈಟ್ ಲೂಸ್ ಆದರೆ ಅವರು ಇಡ್ಸ್ಕೋತಾರೆ ಒಂದು ಹೊಲಿಗೆನ, ಅಂದರೆ ಅದು ಸ್ವಲ್ಪ ದೂರ ಇರೋದು. ಈ ರೀತಿ ಇರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟಕ್ಕೆ ಬರುತ್ತೆ ಅಂತ ಒಂದು ಲೆಕ್ಕ. ಓಕೆನಾ. ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿದೆ ನೋಡಿ. ಇಲ್ಲಿಗೆ ಇಲ್ಲಿಗೆ ಒಂದು ಮಾರ್ಕ್ ಮಾಡೋಣ. ಓಕೆನಾ. ಈಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿ ಈಗ ಇದನ್ನು ಹುಷಾರಾಗಿ ಇಟ್ಕೋಬೇಕು. ಯಾಕಂದರೆ ಕಟಿಂಗ್ ಮಾಡಿದ್ದೀವಲ್ಲ, ಮತ್ತೆ ಕಟಿಂಗ್ ಮಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತೆ ಇದು. ಯಾಕೆಂದರೆ ನೆಟ್ಟಾಗಿರೋದ್ರಿಂದ ಮಾಮೂಲಿ ಇದಾದರೆ ಹೆಂಗೋ ಹೊಲ್ಬಿಡ್ಬೋದು. ಈಗ ಹೊಲಿಯೋಕ್ಕೂ ತುಂಬ ಕಷ್ಟ ಇದೆ. ನಾನು ಬೀಡ್ಸ್ ಇರೋದ್ರಿಂದ ಅದೆಷ್ಟು ಸೂಜಿ ಮುರಿಯುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರ್ತಾಯಿದೆ. ಇಲ್ಲಿಗೆ ಜಾಯಿಂಟ್ ಮಾಡೋಣ. ಓಕೆ. ಮತ್ತು ಇದನ್ನು ಶೇಪ್ ಇದಕ್ಕೆ ಹೆಮ್ಮಿಂಗ್ ಪಟ್ಟಿ ಕೊಡೋಣ, ತೊಂದರೆ ಇಲ್ಲ. ರೆಡಿ ಆಯಿತು.